ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟು ಬೆಂಬಲ ಇರಲಿ ಅಂತ ಕೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ರಿಟರ್ನಿಂಗ್ ಸಬ್ಸ್ಕ್ರೈಬರ್ ಇದ್ದೀರಾ, ಹಾಗೆ ಯಾರೆಲ್ಲ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಅಂತ ಹೇಳ್ತೀನಿ. ಟೈಟಲ್ ನೋಡೇ ಗೊತ್ತಾಗಿರುತ್ತೆ. ಇವತ್ತು ಶಾಪಿಂಗ್ ಲಾಗ್ ಅಂತ ಹೇಳ್ಬಿಟ್ಟು, ಹೌದು ಶಾಪಿಂಗ್ ಹೋಗಿದ್ವಿ ನಾವು. ಏನೋ ಬೈ ಮಾಡೋಕ್ಕೆ ಹೋಗಿದ್ವಿ, ಬಟ್ ಹುಡುಕಿ ಸಾಕಾಯ್ತೆ ಹೊರ್ತು ನಮಗಂತೂ ಸಿಗಲಿಲ್ಲ. ನಮಗೆ ಬೇಕಾದ ಪ್ಯಾಟ್ರನ್ನು ಕಲರ್ಸಲ್ಲಿ ಏನಾದರೂ ಒಂದು ಆಗ್ತಾಯಿತ್ತು. ಒಟ್ಟು ಕ್ಲಾತ್ ಬಟ್ಟೆನಲ್ಲಿ ಏನೋ ಒಟ್ಟು ನಮಗೆ ಬೇಕಾಗಿದ್ದಂತೂ ಸಿಗಲಿಲ್ಲ. ಒಂಥರ ವಿಂಡೋ ಶಾಪಿಂಗೆ ಆಯಿತು ಅಂದ್ಕೊಳ್ಳಿ. ಬನ್ನಿ ನಮ್ಮ ಶಾಪಿಂಗಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹೀಗೆ ಬರ್ತಾಯಿದ್ದೆ, ಸಡನ್ನಾಗಿ ಮುಂದೆ ಹೋಗ್ತಾ ಇದ್ದೆ, ಇಲ್ಲಿ ಆಫರ್ಸ್ ಕಾಣ್ತು. 90 ರುಪೀಸ್ ಬ್ಯಾಂಗಲ್ನ 70 ರುಪೀಸಿಗೆ ಆಫರಲ್ಲಿ ಬಿಟ್ಟಿದ್ರು. ಗಾಜಿನ ಬಳೆಗಳಿದು ತುಂಬ ಚೆನ್ನಾಗಿತ್ತು. ಬರ್ತಾ ಬೈ ಮಾಡೋಣ ಅಂದ್ಕೊಂಡೆ, ಬಟ್ ಬರ್ತಾ ಬೈ ಮಾಡೋಕ್ಕಾಗಲೇ ಇಲ್ಲ, ತುಂಬ ಲೇಟ್ ಆಗಿತ್ತು. ಹಾಗೆ ಬಂದೆ. ಇನ್ನೊಂದು ದಿನ ಹೋಗಬೇಕು. ಇಲ್ಲಿ IDBI ಬ್ಯಾಂಕ್ ಇತ್ತು ಪಕ್ಕದಲ್ಲೇ. ನೋಡಿ ಎಲ್ಲ ಲೇಡೀಸೇ ಇದ್ದಾರೆ. ಅಲ್ಲಿ ಲೋನ್ಸ್ ಎಲ್ಲ ಕೊಡ್ತಾರೆ ಅಂತಾರೆ, ಸಂಘ ಸಂಸ್ಥೆ ಎಲ್ಲ ಮಾಡ್ಕೊಂಡಿರ್ತಾರಲ್ಲ ಆ ಥರ ಲೋನ್ಸ್ ಎಲ್ಲ ಕೊಡುವಂತಹ ಬ್ಯಾಂಕು. ಇಲ್ಲಿ ಫೈಬರಲ್ಲಿ ಪ್ಲೇಟ್ಸು ಕಪ್ಸ್ ಎಲ್ಲ ಹಾಕ್ಕೊಂಡಿದ್ರು. ಎಷ್ಟು ಅಂತ ಕೇಳಿದೆ, 150ಗೆ 6 ಅಂತ ಹೇಳಿದರು. ಓಕೆ, ಬರ್ತಾ ಬೈ ಮಾಡೋಣ ಅಂದ್ಕೊಂಡ್ರೆ, ಬರುವಾಗ ಕೇಳಿದರೆ ಎಷ್ಟು ಹೇಳ್ತಾ ಇದ್ದಾರೆ ಅಂದರೆ 300 ಅಂತ ಹೇಳ್ತಾಯಿದ್ರು. ಹಾಗೆ ಬಂದೆ. ಹಾಗೆ ಇನ್ನೊಂದು ವಿಸಿಟರ್ ಇರ್ತೀರಾ ಅಲ್ವಾ, ಚಿಕ್ಕಮಂಗ್ಳೂರಿಗೆ ತುಂಬ ಜನ ಬರ್ತಾಯಿರ್ತೀರಾ. MG ರೋಡಲ್ಲಿ ಸ್ಟಾರ್ಟಿಂಗೇ ಇವ್ರದ್ದು ಒಂದು ತಳ್ಳೋ ಗಾಡಿನಲ್ಲಿ ಜ್ಯೂಸನ್ನು ಮಾರ್ತಾಯಿರ್ತಾರೆ. ಎರಳಿಕಾಯಿ ಜ್ಯೂಸು ಮತ್ತು ಸೋಡಾ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮಿಸ್ ಮಾಡ್ದಲೇ ಟ್ರೈ ಮಾಡಿ, ಆಗಲೇ ಫ್ರೆಶ್ ಆಗಿ ಮಾಡಿಕೊಡ್ತಾರೆ ನಿಮ್ಮ ಕಣ್ಮುಂದೆ. ಹಾಗಾಗಿ ಒಂದು ಸತಿ ಟ್ರೈ ಮಾಡಲೇಬೇಕು, ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ಮುಂದೆ ಬರ್ತಾ ಇದ್ದೆ. ಕಾಫಿ ಮತ್ತು ಮೆಣಸನ್ನು ಒಣಗಾಕಿದ್ರು. ಚಿಕ್ಕಮಂಗ್ಳೂರು ಅಂದ್ರೇ ಕಾಫಿ ನಾಡಲ್ವಾ, ಕಾಫಿ ಇರಲೇಬೇಕು. ನೋಡಿ ಕಾಫಿ ಹೆಂಗಿದೆ ಅಂತ ಹೇಳ್ಬಿಟ್ಟು, ಇದೇ ಕಾಫಿ ಹಣ್ಣು. ಆ್ಯಕ್ಚುಲಿ ಡ್ರೈ ಒಣಗಿದೆ ಇದು ಆಲ್ಮೋಸ್ಟು. ಇದು ಮೆಣಸು. ಏನಪ್ಪ ಅಂದರೆ ಇಲ್ಲಿ ಸಣ್ಣ ಸಣ್ಣ ಕಾಫಿ ವರ್ಕ್ಸ್ ಇದೆ ಅಲ್ವಾ, ಅವರು ಒಣಗಾಕಿರೋವಂಥದ್ದು. ಅವ್ರದ್ದೇ ತೋಟ ಇರ್ಬೋದು, ಅಥವಾ ಸ್ವಲ್ಪ ಮಟ್ಟಿಗೆ ತಂದು ಯಾರು ಸೇಲ್ ಮಾಡಿರ್ತಾರೆ. ಹಾಗಾಗಿ ಅದನ್ನು ಡ್ರೈ ಮಾಡ್ಕೊತಾರೆ. ಅವ್ರದ್ದೇ ಕಾಫಿ ವರ್ಕ್ಸ್. ನೋಡಿ ಅಲ್ಲಿ ತೋರಿಸಿದ್ದೀನಿ, ಕಾಫಿ ವರ್ಕ್ಸ್ ಅಲ್ವಾ. ಹಾಗಾಗಿ ಅವರೇ ಕೂಡ ಕಾಫಿ ಪೌಡರನ್ನು ಮಾಡಿ ಸೇಲ್ ಮಾಡೋವಂಥದ್ದು. ಹಾಗೆ ಮುಂದೆ ಬರ್ತಾ ಇದ್ದೆ. ಇಲ್ಲಿ ತಾಮ್ರದ ಹಂಡೆಗೆ ಏನು ಬಣ್ಣನ ಹಚ್ಚುತ್ತಾರೆ ಅಂತ ಗೊತ್ತು, ಬಟ್ ಯಾಕೆ ಹಚ್ಚುತ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಕೇಳಿದೆ, ಏನಕ್ಕಿದು ಬಣ್ಣನ ಹಚ್ಚೋದು ಅಂತ ಹೇಳ್ಬಿಟ್ಟು. ಅವ್ರು ಹೇಳಿದರು, ಲೀಕೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಬಣ್ಣ ಹಚ್ಚೋದಂತೆ. ಆ್ಯಕ್ಚುಲಿ ತಾಮ್ರದ ಅದು ತುಂಬಾ ಸುಡ್ತಾಯಿತ್ತು. ಒಳಗೆ ಕೆಂಡ ಇದೆ, ನಿಮಗಾದ್ರೂ ಹೊಗೆ ಕಾಣ್ತಾ ಇಲ್ಲ ಅಂತ ಅನಿಸುತ್ತೆ. ನೋಡಿ ಅವರು ಬಟ್ಟೆ ಹಿಡ್ಕೊಂಡು ಅದನ್ನು ಸುತ್ತ ತಿರ್ಸ್ಕೊಂಡು ಹಚ್ಚುತ್ತಾ ಇದ್ರು. ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಅದಕ್ಕೆ ಹಚ್ಚೋದು ಅಂತ, ಲೀಕೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಹಚ್ಚೋದಂತೆ. ಜಾಯಿಂಟ್ ಮಾಡಿರ್ತಾರೆ ಅಲ್ಲಿ, ಅಂದರೆ ಬಡ್ದಿರ್ತಾರೆ ಚೆನ್ನಾಗಿ ಬಿಸಿನಲ್ಲಿ. ಹಾಗಾಗಿ ಅದನ್ನು ಜಾಯಿಂಟ್ ಮಾಡಿರ್ತಾರಲ್ಲ, ಲೀಕೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಬಣ್ಣ ಹಚ್ಚೋದಂತೆ ಅದನ್ನು. ಹಿಂದಿನ ಕಾಲದಲ್ಲಿ ಎಲ್ಲ ತಾಮ್ರದ ಹಂಡೆ ಎಲ್ಲರ ಮನೇಲೂ ಇರ್ತಾಯಿತ್ತು. ಈಗ ಎಲ್ಲಿ ಸೋಲಾರು, ಗೀಝರು ಈ ರೀತಿಯಾಗಿ ಬಂದಿರೋ ಅಂಥದ್ದು. ಹಾಗೆ ಮುಂದೆ ಬಂದ್ವಿ. ಮಕ್ಕಳಿಗೆ ಆಟ ಸಾಮಾನು ಕೂಡ ಹಾಕಿದ್ರು ಸ್ವಲ್ಪ, ಅದನ್ನು ನೋಡ್ಕೊಂಡು ಬಂದ್ವಿ ಏನೇನು ಅಂತ ಹೇಳಿಬಿಟ್ಟು. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನ್ಯೂ ಕಮ್ಮರಿಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಲಾಸ್ ಇಲ್ಲ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಆ ಮೋಟಿವೇಶನಿಂದ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅನಿಸುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನಿಮಗೆ ಇಷ್ಟ ಆಗಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಬೇರೆಯವ್ರಿಗೆ ಕೂಡ ಪ್ರಮೋಟು ಆಗುತ್ತೆ. ಹಾಗೆ ಬಿಸಿಲು ತುಂಬ ಇತ್ತು. ಹಾಗಾಗಿ ಒಂದು ಬೆಲ್ಲದ ಹಣ್ಣಿನ ಜ್ಯೂಸು ಮತ್ತು ಎಳ್ಳಿಕಾಯಿನ ಜ್ಯೂಸನ್ನು ತೊಗೊಂಡು ಕುಡ್ದು ಶೋ ಆಫಿಗೆ ಬಂದ್ವಿ. ಶೋ ಆಫಲ್ಲಿ ಆಫರ್ ನಡೀತಾ ಇತ್ತು, ನೋಡಿದ್ರಿ ಅನಿಸುತ್ತೆ. 50% ಆಫ್ ಅಂತ ಇತ್ತು. ಹಾಗಾಗಿ ಬಂದ್ವಿ. ಸ್ಟ್ರಕ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ಬೈ ಮಾಡ್ಬೋದು. ಯಾರಿಗೆಲ್ಲ ಶೋ ಆಫ್ ನಿಯರ್ ಇದೆ ನಿಮ್ಮ ಏರಿಯಾಗಳಲ್ಲಿ, ಅಲ್ಲಿ ಹೋಗಿ ಬೈ ಮಾಡಿ. ಎಲ್ಲ ಕಡೆ ಒಂದೇ ರೀತಿಯ ಆಫರ್ಸು ಕೊಟ್ಟಿರ್ತಾರೆ ಒಂದೇ ಟೈಮಲ್ಲಿ. ಶೋ ಆಫಲ್ಲಿ ಬೈ ಮಾಡ್ಬೋದು.
ಇಲ್ಲಿ ನೋಡಿ, ಇದನ್ನು ಕೇಳಿದೆ ಗೌನಿಗೆ ಎಷ್ಟು ಅಂತ, 3500 ಏನೋ ಹೇಳ್ತಾಯಿದ್ರು, 3500 ಅಂತ. ಚೆನ್ನಾಗಿತ್ತು, ಮೇಂಟೈನ್ ಕೂಡ ಮಾಡಬೇಕು, ಈ ಶೆಕೆಗಂತೂ ಅಲ್ಲ, ಬಟ್ ವೇರ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ. ಇದನ್ನು 2000 ಸಮಥಿಂಗ್ ಏನೋ ಹೇಳಿದರು, ಅದು 3000 ಸಮಥಿಂಗ್ ಹೇಳಿದರು, ಇದು 2000 ಸಮಥಿಂಗ್ ಏನೋ ಹೇಳಿದರು. ಇದಕ್ಕೆಲ್ಲ ಚೆನ್ನಾಗಿದೆ. ಶೋಪ್ ಯಾರಿಗೆಲ್ಲ ನಿಯರ್ ಇದೆ ಖಂಡಿತ ಬೈ ಮಾಡಿ ಅಂತ ಹೇಳ್ತೀನಿ. ಇದೊಂದೇ ಅಲ್ಲ, ಲೆಗಿನ್ಸು ಕೂಡ ಎಲ್ಲ ಆಫರಲ್ಲಿ ಇತ್ತು, ಕೆಲವೊಂದು ಡ್ರೆಸ್ಸಸ್ಸು ಕೂಡ ಆಫರಲ್ಲಿ ನಡೀತಾ ಇತ್ತು. ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ. ಹಾಗಾಗಿ ಯಾರಿಗೆಲ್ಲ ನಿಯರ್ ಇದೆ ಖಂಡಿತ ಹೋಗಿ ಆರಾಮಾಗಿ ಶಾಪ್ ಮಾಡ್ಬೋದು. ಹಾಗೆ ಕುರ್ತಾಸ್ ನೋಡ್ತಾ ಇದ್ವಿ, ರೆಗ್ಯುಲರ್ ವೇರಿಗೆ ಅಂತ ನೋಡಿದ್ಲು, 500 ಸಮಥಿಂಗು. ಓಕೆ, ಕೆಲವೊಂದು ಚೆನ್ನಾಗಿತ್ತು, ಕೆಲವೊಂದು ಹಾರಿಸಿ ತೊಗೊಬೇಕಾಗುತ್ತೆ. ಶೋಫಲ್ಲಿ ಹೇಗೆ ಅಂದರೆ ಕ್ವಾಲಿಟಿ ವೈಸು ಚೆನ್ನಾಗಿರುತ್ತೆ, ಕಲರ್ ಕೂಡ ಚೆನ್ನಾಗಿರುತ್ತೆ, ಇಷ್ಟ ಕೂಡ ಆಗುತ್ತೆ, ಆಗಲ್ಲ ಅಂತ ಏನಿಲ್ಲ, ಬಟ್ ನೋಡಿ ತೊಗೊಬೇಕಾಗುತ್ತೆ. ಕೆಲವೊಂದಕ್ಕೆ ಅಮೌಂಟನ್ನು ಕೊಡಬಹುದು ಅನಿಸುತ್ತೆ, ಬಟ್ ಇನ್ನೂ ಕೆಲವೊಂದಕ್ಕೆ ಜಾಸ್ತಿ ಆಯಿತು ಅನಿಸುತ್ತೆ. ಬಟ್ ನಿಜ ಹೇಳ್ತೀನಿ, ಬೇರೆ ಶೋರೂಮಿಗೆ ಕಂಪೇರ್ ಮಾಡಿದರೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಕಲರ್ಸ್ ಕೂಡ ಯಾವ ಕಲರ್ಸ್ ಬೇಕ್ರಿ ನಿಮಗೆ, ಎಲ್ಲ ಸೈಜಲ್ಲೂ ಕಲರ್ಸ್ ಇತ್ತು. ಕೆಲವೊಂದು ಕಡೆ ಕಲರ್ಸೇ ಸಿಗಲ್ಲ ನಮಗೆ. ನೋಡಿ, ಕಲರ್ಫುಲ್ಲಾಗಿತ್ತು, ಎಲ್ಲ ಎಂಥ ಕಲರ್ ಬೇಕಾದ್ರೂ ಬೈ ಮಾಡ್ಬೋದು. ಚೆನ್ನಾಗಿತ್ತು, ಎಲ್ಲ ಕಲರ್ಫುಲ್ಲಾಗಿತ್ತು. ಬಟ್ ಕೆಲವೊಂದರಲ್ಲಿ ಪ್ರಾಬ್ಲಮ್ಮೇ ಕಲರ್ ಸಿಗಲ್ಲ ನಮಗೆ. ಹಾಗಾಗಿ ಇದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ತೀನಿ ಶೋಫಲ್ಲಿ. ಲೆಗಿನ್ಸ್ ಆಫರಲ್ಲಿತ್ತು, ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು. ಯಾರಿಗೆಲ್ಲ ಶೋಫ್ ನಿಯರ್ ಇದೆ ಖಂಡಿತವಾಗ್ಲೂ ಬೈ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ 250, 299ಗೆಲ್ಲ ಲೆಗಿನ್ಸ್ ಇತ್ತು, ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು, ಎಲ್ಲ ಕಲರ್ಸು ಕೂಡ ಇತ್ತು. ಹಾಗಾಗಿ ಒಂದು ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ನಮ್ಮದಂತೂ ವಿಂಡೋ ಶಾಪಿಂಗೇ ಆಯಿತು, ಯಾಕಂದರೆ ನಾವೇನು ಹುಡುಕಿದ್ವಿ ಅದು ನಮಗೆ ಸಿಗಲೇ ಇಲ್ಲ. ಈ ಕಡೆ ಎಲ್ಲ ಉಲ್ಲನಿಂದು ಟೀ ಶರ್ಟು, ಸ್ಟ್ರಕ್ಸು ಈ ಥರ ಇತ್ತು, ಚೆನ್ನಾಗಿತ್ತು ಎಲ್ಲನೂ. ಹಾಗಾಗಿ ಒಂದು ಸತಿ ವಿಸಿಟ್ ಮಾಡಿ ಶೋಫಿಗೆ ಅಂತ ಹೇಳ್ತೀನಿ. ಶೋಫಲ್ಲಿ ಶಾಪಿಂಗ್ ಮಾಡ್ಬೋದು, ಕ್ವಾಲಿಟಿ ವೈಸು ಚೆನ್ನಾಗಿರುತ್ತೆ, ರೇಟ್ ವೈಸೂ ಕೂಡ ಚೆನ್ನಾಗಿರುತ್ತೆ. ಆಫರ್ ಇದ್ದ ಟೈಮಲ್ಲಿ ನೋಡಿಕೊಂಡು ನಿಜವಾಗ್ಲೂ ಶೋಫಲ್ಲಿ ಬೈ ಮಾಡ್ಬೋದು, ಶಾಪ್ ಮಾಡ್ಬೋದು. ಇನ್ನು ಹೀಗೆ ಆಚೆ ಬಂದ್ವಿ, ಇಲ್ಲೇ ಗೋಲ್ಗುಪ್ಪ ಹಾಕ್ತಿದ್ರು, ಕಾಲೇಜ್ ಹುಡುಗಿರೆಲ್ಲ ತಿಂತಾಯಿದ್ರು. ಇಲ್ಲಿ ನಾನು ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ ಇಟ್ಕೊಂಡು ಬರ್ತಿದ್ನ, ಇದೊಂದು ಕ್ಲಿಪ್ಪಿಂಗ್ನ ತೆಗ್ದೆ, ನಗ್ತಾಯಿದ್ರು. ನಾವಂತೂ ಗೋಲ್ಗುಪ್ಪ ತಿನ್ನಲಿಲ್ಲ, ಹುಡುಗಿರು ತಿಂತಾಯಿದ್ರು. ಇನ್ನು ಅನ್ಲಿಮಿಟಿಗೆ ಬಂದ್ವಿ, ನೋಡೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಬರ್ತಾನೆ ಆಫರ್ ಕಾಣ್ತು, 149ಗೆ ಕುರ್ತಾಸ್ ಇತ್ತು. 149ಗೆ ಯಾವ ರೇಂಜಿಗೆ ಕುರ್ತಾಸ್ ಇವರು ಆಫರಿಗೆ ಬಿಟ್ಟಿರ್ಬೋದು ಅಂತ ನೋಡಿದ್ವಿ. ಒಂದು ರೇಂಜಿಗಿತ್ತು, ಕ್ವಾಲಿಟಿ ಏನೋ ನನಗೆ ಇಷ್ಟ ಆಗಲಿಲ್ಲ. ಅಲ್ಲಿ 149ಗೆ ಇನ್ಯಾವ ರೇಂಜಿಗೆ ಇಟ್ಟಿರ್ತಾರೆ. ಚೆನ್ನಾಗಿತ್ತು, ಇಲ್ಲ ಅಂತ ಹೇಳಲ್ಲ, ಬಟ್ ಶೋರೂಮಿಗೂ ಆಚೆಗೂ ವ್ಯತ್ಯಾಸನೇ ಅನ್ನಿಸ್ಲಿಲ್ಲ ನನಗಲ್ಲಿ. ಇಲ್ಲಿ ನೋಡಿ, ಇದು 100 ರೂಪೀಸಿಗೆ ಕುರ್ತಾಸು ಕೂಡ ಆಫರಲ್ಲಿ ಬಿಟ್ಟಿದ್ರು. ಮನೆ ಹತ್ರ ಡೈಲಿ ವೇರಿಗೆ ತೊಗೊಬೋದು. ತೆಳು ಇತ್ತು ತುಂಬಾ, ನನಗೂ ಏನು ಇಷ್ಟ ಆಗಲಿಲ್ಲ. ಇಲ್ಲಿ ಹುಡುಕ್ಬೇಕಷ್ಟೇ. ಕೆಲವೊಂದು ಕಲರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಕೆಲವೊಂದು ತಿಕ್ಕು ಬರುತ್ತಲ್ವ ಅಂಥದನ್ನು ಯೂಸ್ ಮಾಡ್ಬೋದು. ಇನ್ನು ಬೇರೆದೇನು ಅಷ್ಟು ಇಷ್ಟ ಆಗಲಿಲ್ಲ, ಅದು ಆಫರ್ಸಲ್ಲಿ ಇದ್ದಿದ್ದು. ಇದು ನೋಡಿ, ಆ ಸೈಡಲ್ಲಿ ತೋರಿಸ್ತೀನಲ್ಲ 100 ರೂಪೀಸ್ಗೆ, ಈ ಸೈಡಲ್ಲೂ 100 ರೂಪೀಸ್ಗೆ ಕುರ್ತಾಸ್ ಅಂತ. ಯೋಚನೆ ಮಾಡಿ ನೋಡಿ, ಎಲ್ಲರೂ ಅನ್ಲಿಮಿಟೆಡ್ ಇದ್ದರೆ ನಿಮ್ಮ ಊರುಗಳಲ್ಲಿ ಹೋಗಿ ಶಾಪ್ ಮಾಡಿ, ಇಷ್ಟ ಆದರೆ ಬೈ ಮಾಡಿ ಅಂತ ಹೇಳ್ತೀನಿ. ಆಫರ್ಸ್ ನಡೀತಾ ಇದೆ ಅನ್ಲಿಮಿಟಲ್ಲಿ, ತುಂಬಾ ಆಫರ್ಸ್ ಇದೆ, 1-2 ಅಲ್ಲ ಅವರಲ್ಲಿ ನಡೀತಾ ಇರೋದು, ತುಂಬಾ ಆಫರ್ಸ್ ಇದೆ. ಇದೆಲ್ಲ ಇನ್ನು ಜೀನ್ಸಿಗೆ ಟಾಪ್ಸ್ ಎಲ್ಲ ಹಾಕಿದ್ರು. ಈ ಕಡೆ 199ಗೆ ಟೀ ಶರ್ಟ್ಸ್ ಇತ್ತು, ಟೀ ಶರ್ಟ್ಸ್ ತೊಗೊಬೋದು. ಬ್ಯಾಗ್ಸ್ ಕೂಡ ಹಾಕಿದ್ರು. ಬ್ಯಾಗ್ಸ್ ಏನು ಆಫರ್ಸಲ್ಲಿ ಇರಲಿಲ್ಲ, ನಾರ್ಮಲ್ ರೇಟಲ್ಲೇ ಇತ್ತು. ಟೀ ಶರ್ಟು ಚೆನ್ನಾಗಿತ್ತು ಅನ್ಲಿಮಿಟಲ್ಲಿ. 199ಗೆ ಓಕೆ ತೊಗೊಬೋದು, ಮನೆ ಹತ್ರ ಎಲ್ಲ ಯೂಸ್ ಮಾಡೋಕ್ಕೆ ರೆಗ್ಯುಲರ್ ವೇರಿಗೆ ಬೇಕಲ್ವಾ, ತೊಗೊಬೋದು ಟೀ ಶರ್ಟು. ಟಾಪ್ಸು ಆಫರಲ್ಲಿ ಬಿಟ್ಟಿದ್ದೇನು ಇಷ್ಟ ಆಗಲಿಲ್ಲ. ಓಕೆ ನೋಡಿ, ಯಾರ್ಯಾರು ಅನ್ಲಿಮಿಟೆಡಿಗೆ ಟ್ರೈ ಮಾಡೋದಾರೆ ಮಾಡಿ. ಈ ಟಾಪ್ಸ್ ಎಲ್ಲ ಚೆನ್ನಾಗಿತ್ತು ಆ್ಯಕ್ಚುಲಿ, ಕ್ವಾಲಿಟಿ ವೈಸು ಚೆನ್ನಾಗಿತ್ತು. 500, 600 ಸಮಥಿಂಗಲ್ಲಿತ್ತು. ಜೀನ್ಸಿಗೆ ಚೆನ್ನಾಗಿತ್ತು. ಇದು ತೊಗೊಬೋದು ಅನ್ಲಿಮಿಟಲ್ಲಿ. ಏನು ಗೊತ್ತಾ, ಹೋಗಿ ಚೆನ್ನಾಗಿ ಸರ್ಚ್ ಮಾಡಬೇಕು ನಾವು ಯಾವ ಥರ. ಅದರಲ್ಲಿ ಒಂದೊಂದು ಇರುತ್ತೆ ನೋಡಿ, ಕ್ವಾಲಿಟಿ ವೈಸಲ್ಲೂ ಒಂದೊಂದು ಸತಿ ಆಫರ್ ಬಿಟ್ಟಿರ್ತಾರೆ ನೋಡಿ, ಆ ಥರ ಆವಾಗ ಬೈ ಮಾಡಬೇಕು. ಇಲ್ಲಿ ಟ್ರಯಲ್ ರೂಮಿಗೆ ವೆಯ್ಟ್ ಮಾಡ್ತಾಯಿದ್ರು, ಟ್ರಯಲ್ ಮಾಡೋದಕ್ಕೆ. ಆ ಕಡೆ ಜೀನ್ಸ್ ಎಲ್ಲ ಇತ್ತು, ಮೆನ್ಸ್ ವೇರು. ಇನ್ನು ಈ ಕಡೆ ಪ್ಲಾಜೋ, ಜೀನ್ಸು, ಸ್ಟ್ರೈಟ್ ಕಟ್ ಪ್ಯಾಂಟ್ಸು ಈ ಥರ ಇತ್ತು.
ಇನ್ನು ಸ್ಲಿಪ್ಪರ್ಸು ಶೂಸ್ ಎಲ್ಲ ಆಫರಲ್ಲಿ ಇರಲೇ ಇಲ್ಲ, ಬರೀ ಟಾಪ್ಸು ಟೀ ಶರ್ಟ್ಸು ಈ ರೀತಿ ಕೆಲವೊಂದು ಬೇರೆ ಬೇರೆ ಐಟಮ್ಸ್ನ ಕೊಟ್ಟಿದ್ರು. ನೋಡಿದ್ವಿ ಸ್ಲಿಪ್ಪರ್ಸು ಶೂಸ್ ಸೆಕ್ಷನಲ್ಲಿ ಏನಾರು ಇದೆಯಾ ಅಂತ ಹೇಳ್ಬಿಟ್ಟು. ಇಲ್ಲೇನು ಆಫರ್ ಇರಲಿಲ್ಲ. ಶೂಸು ಕೂಡ ತೊಗೊಬೋದು, ಚೆನ್ನಾಗಿತ್ತು. ಇದ್ರ ಬಗ್ಗೆ ಕ್ವಾಲಿಟಿ ಎಲ್ಲ ನಾನು ಚೆನ್ನಾಗಿದೆ ನೋಡಿದ್ನಲ್ಲ, ಚೆನ್ನಾಗಿತ್ತು ಶೂಸ್ ಕ್ವಾಲಿಟೀಸ್ ಕೂಡ. ಸ್ಲಿಪ್ಪರ್ಸು ಡಿಸೈನು ಇಷ್ಟ ಆದ್ರೆ ತೊಗೊಬೋದು, ಎಲ್ರಿಗೂ ಎಲ್ಲ ಡಿಸೈನು ಇಷ್ಟ ಆಗಲ್ಲ, ಹಾಗಾಗಿ ನನಗೂ ಎಲ್ಲ ಏನು ಇಷ್ಟ ಆಗಲಿಲ್ಲ ಸ್ಲಿಪ್ಪರ್ಸ್ ಡಿಸೈನು. ಶೂಸ್ ಮಾತ್ರ ಚೆನ್ನಾಗಿತ್ತು, ತೊಗೊಬೋದು. ಇದು ನೋಡಿ ಡಾಕ್ಟರ್ ಸ್ಲಿಪ್ಸು. ಈ ಕಡೆ ಟವಲ್ಸ್ ಎಲ್ಲ ಇಟ್ಟಿದ್ರು. ಟವಲ್ಸ್ ಏನು ಆಫರಲ್ಲಿ ಇರಲಿಲ್ಲ ಅನ್ಕೊತೀನಿ, ಮರ್ತ್ಕೊಂಡಿದ್ದೀನಿ ನಾನು. ಇಲ್ಲ, ಆಫರ್ ಇದ್ದಿದ್ರೆ ಅಲ್ಲೇ ಬೋರ್ಡ್ ಇರ್ತಾಯಿತ್ತು, ಆಫರಲ್ಲಿ ಏನು ಇರಲಿಲ್ಲ. ಈ ಥರ ಟಾಪ್ಸ್ ಎಲ್ಲ ಚೆನ್ನಾಗಿತ್ತು. ಮುಂದೆ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹೇಳ್ಬಿಟ್ಟು ಪರ್ಫ್ಯೂಮ್ಗೆ ಆಫರ್ ಕೊಟ್ಟಿದ್ರು. ಸಾಕ್ಸು ಕೂಡ ಆಫರಲ್ಲಿತ್ತು. ಇನ್ನು ಹಾಗೆ ನಾವು ಮ್ಯಾಕ್ಸಿಗೆ ಬಂದ್ವಿ. ಮ್ಯಾಕ್ಸಲ್ಲಿ ಸ್ವಲ್ಪ ಶೂಟ್ ಮಾಡ್ತಾಯಿದ್ದೆ, ಆಮೇಲೆ ಕೇಳಿಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು, ಇಲ್ಲ ಇಲ್ಲಿ ಶೂಟ್ ಮಾಡೋ ಹಾಗಿಲ್ಲ ಅಂದ್ರೆ ಹಾಗಾಗಿ ಸ್ವಲ್ಪಕ್ಕೇ ಸ್ಟಾಪ್ ಮಾಡಿದೆ. ಅವರಿಲ್ಲ ಅಂದಮೇಲೆ ನಾವು ಮಾಡೋಕ್ಕೆ ಹೋಗ್ಬಾರ್ದಲ್ವ, ಹಾಗಾಗಿ. ಮ್ಯಾಕ್ಸಲ್ಲಿ ಕೂಡ ಒಳ್ಳೆ ಶಾಪ್ ಮಾಡ್ಬೋದು ನೋಡಿ. 999ಗೆ ಪ್ಯಾಂಟ್ಸ್ ಎಲ್ಲ ಇತ್ತು. ಮ್ಯಾಕ್ಸಲ್ಲಿ ಕೂಡ ತುಂಬ ಚೆನ್ನಾಗಿತ್ತು. ಮ್ಯಾಕ್ಸು ಕೂಡ ಆಫರ್ ನಡೀತಾ ಇದೆ ನೋಡಿ. ಯಾರ್ಯಾರಿಗೆ ಮ್ಯಾಕ್ಸ್ ನಿಯರ್ ಇದೆ ಶೋರೂಮ್ಸು, ಹೋಗಿ ಬೈ ಮಾಡಿ ಅಂತ ಹೇಳ್ತೀನಿ. ಇನ್ನು ಈ ಕಡೆ ಜ್ಯುವೆಲರಿ ಇಯರಿಂಗ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಬಂದಳು. ಅಲ್ಲೇ ಕ್ಲಿಪ್ಪಿಂಗು ಆರ್ಟಿಫಿಷಿಯಲ್ ಜ್ಯುವೆಲರಿ ಶಾಪ್ ಇದು. ಕೆಲವೊಂದೆಲ್ಲ ಚೆನ್ನಾಗಿತ್ತು. ಇಯರಿಂಗ್ಸು ಕೂಡ ನಮಗೇನಂತ ಏನು ಸಿಲ್ವರ್ ಇಯರಿಂಗ್ಸ್ನ ನೋಡ್ತಾ ಇದ್ಲು, ಅದೇನು ಇಷ್ಟ ಆಗಲಿಲ್ಲ. ಮತ್ತು ಅಟ್ಲೀಸ್ಟ್ ಬ್ಲ್ಯಾಕ್ ಮೆಟಲಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಮೆಟಲಲ್ಲಿ ನೋಡಿದ್ವಿ, ಚೆನ್ನಾಗಿತ್ತು. ಬಟ್ ಒಂದೇ ಪ್ಯಾಟ್ರನಲ್ಲಿ ಇದ್ದಂಗೆ ಅನ್ನಿಸ್ತು, ಬೇರೆ ಬೇರೆ ಪ್ಯಾಟ್ರನ್ ಇರಲಿಲ್ಲ. ಹಾಗಾಗಿ ಅದನ್ನು ಕೂಡ ಬಿಟ್ಟು ಬಂದ್ವಿ. ತುಂಬ ಲೇಟ್ ಆಗಿತ್ತು ಬಂದಾಗ, ಬಿಸಿಲು ಬೇರೆ ಜಾಸ್ತಿ ಇತ್ತು. ಹಾಗಾಗಿ ಬಂದು ಒಂದು ಜ್ಯೂಸನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಮನೇಲೇ ಪುದೀನ ಇತ್ತು, ಪುದೀನ ಪಾಟಲ್ಲಿ ಬೆಳೆದಿತ್ತು, ಹಾಗಾಗಿ ಅದನ್ನು ಕಿತ್ಕೊಬಂದು ತೊಳ್ಕೊಂಡು ಜಾರಿಗೆ ಹಾಕ್ಕೊಂಡಿರೋ ಅಂಥದ್ದು. ಹಾಗೆ ಒಂದು ಇಂಚು ಶುಂಠಿ, 1 ಲೆಮನ್ನ ರಸವನ್ನು ತಕ್ಕೊಂಡಿದ್ದೀನಿ ನಾನಿಲ್ಲಿ, ಲೆಮನ್ ಜ್ಯೂಸನ್ನ. ಅದು ಮತ್ತು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಇಷ್ಟನ್ನು ಹಾಕಿ 1 ಗ್ಲಾಸ್ ವಾಟರ್ ಹಾಕಿದ್ದೀನಿ. ಹಾಗೆ 1 ಪಿಂಚು ಸಾಲ್ಟನ್ನು ಹಾಕ್ಕೊಳ್ಳಿ. ಸಾಲ್ಟ್ ಹಾಕೋದ್ರಿಂದ ತುಂಬ ಎನ್ಹಾನ್ಸ್ ಆಗುತ್ತೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿದ್ದೀನಿ. ಗ್ರೈಂಡ್ ಮಾಡಿಬಿಟ್ಟು ಈಗ ಮತ್ತೆ 1 ಲೋಟ ವಾಟರ್ನ ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸೋರಿಸ್ಕೊತಾ ಇದ್ದೀನಿ. ಯಾಕಂದರೆ ಅದಕ್ಕೆ ಶುಂಠಿ ಎಲ್ಲ ಹಾಕಿದ್ದೀವಲ್ವ, ಸೊಪ್ಪು ಸಣ್ಣದಿರುತ್ತೆ, ಬಾಯಿಗೆ ಸಿಗುತ್ತೆ. ಹಾಗಾಗಿ ಅದನ್ನು ಸೋರಿಸ್ಕೊಂಬಿಡಿ ನೀಟಾಗಿ. ನೋಡಿ ಫೈನಾಗಿ ಪೇಸ್ಟ್ ಆಗಿದೆ, ಬಟ್ ಆದರೂ ಈ ಸಣ್ಣದಿದೆ ನೋಡಿ. ಕುಡಿಬೋದು, ಬಟ್ ಕೆಲವ್ರಿಗೆ ಇಷ್ಟ ಆಗಲ್ಲ, ಹಾಗಾಗಿ ಫಿಲ್ಟ್ರ್ ಮಾಡ್ಕೊಂಬಿಡಿ. ನೋಡಿ ಇಷ್ಟು ಬಂತು, ಸ್ವಲ್ಪನೇ ಇರೋದು, ನೀಟಾಗಿ ಫೈನಾಗಿ ಪೇಸ್ಟ್ ಆಗಿದೆ, ಚೆನ್ನಾಗಿರುತ್ತೆ. ಹೆಲ್ತಿ ಡ್ರಿಂಕು ಈ ಸಮ್ಮರ್ಗೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಬೇಕು ಅಂದರೆ ಐಸ್ ಕ್ಯೂಬ್ನ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ನಾನಿಲ್ಲಿ ಐಸ್ ಕ್ಯೂಬ್ನ ಯೂಸ್ ಮಾಡ್ತಾ ಇಲ್ಲ. ಬೇಕು ಅಂದರೆ ಐಸ್ ಕ್ಯೂಬ್ನ ಆ್ಯಡ್ ಮಾಡ್ಕೊಳ್ಳಿ. ಕೂಲ್ ತಂಪು ಕೂಲ್ ಅಂತ ತಣ್ಣಗಾಗ್ಬೋದು ಈ ಜ್ಯೂಸನ್ನು ಕುಡ್ದು. ಹೆಲ್ತಿ ಜ್ಯೂಸು ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೋಡಿ ಎಷ್ಟು ಕಲರ್ ಗಾಢವಾಗಿ ಕಾಣ್ತಾ ಇದೆ, ನ್ಯಾಚುರಲ್ ಕಲರು. ಫುಡ್ ಕಲರ್ ಎಲ್ಲ ಯೂಸ್ ಮಾಡ್ತೀವಿ ನಾವು ಕೆಲವೊಂದಕ್ಕೆ, ನೋಡಿ ನ್ಯಾಚುರಲ್ ಕಲರ್ ಎಷ್ಟು ಚೆನ್ನಾಗಿದೆ. ನ್ಯಾಚುರಲ್ ಕಲರ್ ಮುಂದೆ ಯಾವ ಕಲರು ಇಲ್ಲ, ಆರ್ಟಿಫಿಷಿಯಲು. ಬ್ಯೂಟಿಫುಲ್ಲಾಗಿ ಕಾಣ್ತಿದೆ. ಟೇಸ್ಟ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾವಾಗಲೂ ಖುಷಿಯಾಗಿರಿ, ನಗ್ತಾ ಇರಿ ಅಂತ ಹೇಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನ್ಯೂ ಕಮ್ಮರಿಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.